ಈಗ ಆಲ್ರೆಡಿ ಬೆಳಗ್ಗೆ 7 ಗಂಟೆಯಿಂದ ಶುರುವಾಗಿ ಈಗ ಸಮಯ 12 ಗಂಟೆಗೆ ಆಲ್ರೆಡಿ 50% ವೋಟ್ ಆಗಿದೆ ನಮ್ಮದೀಗ. ನಮ್ಮ ಬುದ್ಧಿವಂತವರು ವಿದ್ಯಾವಂತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಸಲ ನಮ್ಮದು 85 to 90% ವೋಟ್ ಆಗೋ ಸಾಧ್ಯತೆ ಇದೆ. ನಮ್ಮ ಭರವಸೆ ಇದೆ ಈ ಸಲ ಜನ ದೇಶಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ವೋಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಭಾಳ ಗೊತ್ತಾಗಿದೆ. ಇಲ್ಲಿ ಜನಗಳಿಗೂ ಸಹ ಆಲ್ರೆಡಿ ಮನವರಿಕೆ ಆಗಿದೆ. ನಿಖಿಲ್ ಕುಮಾರಸ್ವಾಮಿ 2 ಸಲ ಸೋತಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಲ ಜನ ನಿಖಿಲ್ ಕುಮಾರಸ್ವಾಮಿನ ಕೈ ಹಿಡಿತಾರೆ. ಬೆಳಗ್ಗೆಯಿಂದಲೇ ಕ್ಯೂವಲ್ಲಿ ನಿಂತು ಒಂದೊಂದು ಕಡೆ ಮತದಾನ ಮಾಡ್ತಿದ್ದಾರೆ. ಮತದಾರರಿಗೆ ಹೇಳ್ತಿರೋದು ಎಲ್ಲರೂ ಶಾಂತಿಯುತವಾಗಿ ಮತದಾನ ಮಾಡಬೇಕು. ಎಲ್ಲರೂ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು. ಹಾಗಾಗಿ ಪ್ರತಿಯೊಬ್ಬರು ವೋಟ್ ಮಾಡಲಿ, ಪ್ರತಿಯೊಬ್ಬರು ತಮ್ಮ ಹಕ್ಕನ್ನು ಚಲಾಯಿಸಲಿ. ಹಾಗಾಗಿ ದೇಶಕ್ಕೋಸ್ಕರ ವೋಟ್ ಮಾಡಲಿ, ಈ ಮಣ್ಣಿಗೋಸ್ಕರ ವೋಟ್ ಮಾಡಲಿ, ಜನ ಎಲ್ಲ ಒಂದಾಗಲಿ ಅಂತ, ಎಲ್ಲ ಹಿಂದೂಗಳು ಒಂದಾಗಲಿ ಅಂತ ಬಯಸ್ತೀನಿ ನಾನು. ನಿಮ್ಮ ಅಭ್ಯರ್ಥಿ NDA ಅಭ್ಯರ್ಥಿಯಾದಂಥ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಈ ಸಲ ವಿಧಾನಸೌಧಕ್ಕೆ ಕಳಿಸೋದು ಗ್ಯಾರಂಟಿ ಆಗಿದೆ. ವಿಧಾನಸೌಧಕ್ಕೆ ಕಳಿಸೋದನ್ನ ಯಾರೂ ಸಹ ತಡೆಯೋಕ್ಕಾಗಲ್ಲ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಗೆಲುವು ಸಿದ್ಧ. ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ನಮ್ಮ ವಾರ್ಡಲ್ಲೂ ಸಹ, ನಮ್ಮ ಕೊಟ್ಟಿರೋ ಇನ್ಚಾರ್ಜ್ ವಾರ್ಡಲ್ಲೂ ಸಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ NDA ಅಭ್ಯರ್ಥಿಗೆ ಈ ಸಲ ಲೀಡ್ ಬರುತ್ತೆ. ಟೌನಲ್ಲಿ ಮ್ಯಾಕ್ಸಿಮಮ್ ಅಂತಂದ್ರೂ 80 to 85% ಈ ಸಲ ವೋಟ್ ಆದೇ ಆಗುತ್ತೆ. ಸಂಪೂರ್ಣವಾಗಿ ಬೆಂಬಲ ಇದೆ. ಜನ ಆಲ್ರೆಡಿ ವಿದ್ಯಾವಂತರುಗಳೇ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ರಜೆ ಇರೋ ಕಾರಣ, ರಜೆ ಘೋಷಣೆ ಮಾಡಿರೋ ಕಾರಣ ಎಲ್ಲರೂ ಬಂದು ವೋಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಸಲ 80 to 85% ಆದರೂ ಆಗುತ್ತೆ. 90% ಆದರೂ ಡೌಟ್ ಪಡುವಂಗಿಲ್ಲ ಈ ಸಲ ವೋಟ್. ಮತದಾನ ಮಾಡಿದ ಮತದಾರರಿಗೆ ಏನು ಹೇಳ್ತೀರಾ? ಎಲ್ಲರಿಗೂ ಧನ್ಯವಾದಗಳು. ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ತಾವು ಎಲ್ಲರೂ ಹಕ್ಕು ಚಲಾಯಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬರಿಗೂ ಈ ಮತದಾನದ ಹಕ್ಕು ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಬೇಕು, ತಮ್ಮ ಹಕ್ಕನ್ನು ಚಲಾಯಿಸಬೇಕು. ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಲಿ ಅಂತ ಕೇಳ್ಕೊತೀನಿ. ಕಿರಣ್ ಸೂರ್ಯ ಅಂತ, ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ BJP.